ಇನ್ನು ನೀವು ಬ್ಲ್ಯಾಕ್ ಮ್ಯಾಜಿಕ್ ಅಂದ ತಕ್ಷಣ ನೆನಪಾಯಿತು. ಸೀನ್ನ ಕ್ಲೈಮ್ಯಾಕ್ಸಲ್ಲಿ ಆಕೆ ಆತನ ಕೂದಲನ್ನು ಉಗುರನ್ನು ಕಟ್ ಮಾಡಿರ್ತಾಳೆ, ಅದನ್ನು ಆ ಅಗ್ನಿಯೊಳಗೆ ಹಾಕ್ತಾಳೆ, ಬೆಂಕಿಯೊಳಗೆ ಹಾಕ್ತಾಳೆ, ಜೊತೆಗೆ ಆಕೆ ರಕ್ತವನ್ನು ಅಲ್ಲಿ ಹಾಕ್ತಾಳೆ, ಅದನ್ನು ಕೊಡ್ತಾಳೆ. ಯಾಕೆ ಇದೆಲ್ಲ? ಏನಿದು? ಇದು ತಂತ್ರ ಸಾಧನೆಯಾ ಅಥವಾ ಏನು ಮಾಡೋಕ್ಕೆ ಹೊರಟಿರ್ತಾಳೆ ಆಕೆ? ಸೊ ಟೋಟಲ್ ಆಗಿ ಆ ಊರ್ದು ನೀವು ನೋಡಿರ್ಬೋದು, ಊರು ಮತ್ತೆ ರಾಜರ ಸಂಸ್ಥಾನಕ್ಕೆ ಜಗಳ ಅಂತ ನಡೆಯುತ್ತೆ. ಅಂದರೆ ಡಾಮಿನೆನ್ಸ್, ನೀನು ದೊಡ್ಡವನ ನಾನು ದೊಡ್ಡವನ ಅಂತ, ಕರೆಕ್ಟಾ? ಸೊ ಇವ್ರು ಟ್ರಿಗರ್ ಮಾಡಿರ್ತಾರೆ. ಸೊ ಅವಳು ಫಿಲಮಲ್ಲಿರುವಂಥ ನಟಿ ಏನಿರ್ಬೋದು, ಅವನನ್ನು ಗುರುತಿಸಿದಾಗ ಅವನಲ್ಲಿ ಏನೋ ದೈವಶಕ್ತಿ ಇರೋದ ಕಾರಣಕ್ಕೋಸ್ಕರ ಏನು ಮಾಡ್ತಾಳೆ ಇವಳು, ಬ್ಲ್ಯಾಕ್ ಮ್ಯಾಜಿಕ್ಕು ತಾಂತ್ರಿಕ್ ಫಾರ್ಮೆಟ್ಗೆ ಹೋಗ್ತಾಳೆ. ಸಾಮಾನ್ಯ ಮನುಷ್ಯ ಆಗಿದ್ರೆ ಒಂದು ಕತ್ತಿಯಲ್ಲಿ ಹೊಡೆದು ಮುಗಿಸ್ಬಿಡ್ಬೋದಿತ್ತು, ಬಟ್ ಅಟ್ಯಾಕ್ ಮಾಡಕ್ಕೆ ಹೋದ್ರೆ ಭಾಳ ಪ್ರಬಲಶಾಲಿ ಇದ್ದಾನೆ ಅಂದ್ಬಿಟ್ಟು ಅದನ್ನ ಏನಂತೀವಿ ಅಂದರೆ DNA ಪ್ರೋಗ್ರಾಮಿಂಗ್ ಅಂತೀವಿ. ಉಗುರು, ನಮ್ಮ ಉಗುರು ಏನೋ, ನಮ್ಮ ಕೂದಲೇನೋ, ಏನು ಸರ್ ಇದು? ಯಾಕೆ ಉಗುರು ಕೂದಲನ್ನೇ ಬಳಸ್ತಾರೆ? ಇದು ನಮ್ಮ DNA, ಇದು ನಮ್ಮ ಅಸ್ತಿತ್ವ, ನಮ್ಮ ಸ್ವರೂಪ ಅದು, ಆಯ್ತಾ? ಅದರಲ್ಲಿ ಅವಳ ರಕ್ತ ಕೊಡುವಂಥದ್ದು ಅದ್ರ ಮೇಲೆ ಇದಲ್ಲ ಅಂತ ಅಂದರೆ ಇವಳ ಶಕ್ತಿ, ಇವಳ ಏನಂತೀವಿ ಮೆಂಟಾಲಿಟಿ, ದ ಅಫರ್ಮೇಷನ್ಸ್ ಅಂತ ಏನಂತೀವಿ, ನೆಗೆಟಿವ್ ಅಫರ್ಮೇಷನ್ಸು ಅದರಲ್ಲಿ ಏನಂತೀವಿ ಪ್ರೋಗ್ರಾಮಿಂಗ್ ಮಾಡಿ ಆತ್ಮಶಕ್ತಿ ಏನಿದೆ ಅದು ಪ್ರಭೇನ ಕಮ್ಮಿ ಮಾಡಿ ಇವಳು ಯುದ್ಧನ ಗೆಲ್ಲಬೇಕು ಅನ್ನೋದು ಒಂದು ಕುತಂತ್ರ ಅಂತೀವಿ. ತಂತ್ರ ಅಲ್ಲಿ ಕುತಂತ್ರ ಅಂತೀನಿ. ಓಕೆ. ಸೊ ಇದು ಹಳೆ ಕಾಲದಲ್ಲಿ ಇವಾಗ ನೀವು ರಾಜಗುರು ಇರ್ಬೋದು, ಅವರೆಲ್ಲ ಕೆಲವು ಸತಿ ನಮಗೆ ಸೂಚನೆ ಕೊಡೋರು ಏನಂತ, ಯಾರೋ ನಮ್ಮನ್ನು ಅಟ್ಯಾಕ್ ಮಾಡ್ಬೋದು, ಸ್ವಲ್ಪ ಹುಷಾರಾಗಿರಿ ಮಹಾರಾಜರೇ ಅಂತ ಒಂದು ನ್ಯೂಸ್ ಇರ್ತಾ ಇತ್ತು, ನೀವು ಕೇಳಿರ್ತೀರ. ಸೊ ಈ ಕೆಲವೊಂದು ಅಷ್ಟು ಸೈನಿಕರನ್ನ ಸಾಯಿಸ್ಬೇಕು. ಎಕ್ಸಾಂಪಲ್ ನಮ್ಮ ಇಂಡಿಯಾ ಪಾಕಿಸ್ತಾನ್ಗಾಗಲ್ಲ, ಅವ್ರಿಗೆ ಕೆಲವು ಸತಿ ನಾವು ಕರುಣೆ ಏನಂತೀವಿ, ಸಾಮ ದಂಡ ಭೇದ ಅಂತೆಲ್ಲ ಅಂತೀವಿ, ಅದ್ರಲ್ಲಿ ಬಗ್ಗಲ್ಲ. ಸೊ ಅಂಥ ಟೈಮಲ್ಲಿ ಈ ಭೈರವ ಅಂತ ಎನರ್ಜೀಸ್ ಆಗಿರ್ಬೋದು, ಕಾಳಿ ಅಂತ ಎನರ್ಜೀಸ್ ಆಗಿರ್ಬೋದು ನಮಗೆ ಬೇಕಾಗತ್ತೆ ಟು ಡೆಸ್ಟ್ರಾಯ್ ದಿ ಈಗೋ ನಮ್ಮಲ್ಲಿ, ನೆಗೆಟಿವ್ ಥಾಟ್ಸು ಆಗಿರ್ಬೋದು, ಈ ಕಾಮನ್ ಆಗಿ ಬರುವಂಥದ್ದು. ಬಟ್ ಸೋಷಿಯಲ್ ಲೆವೆಲಲ್ಲಿ ನೋಡಬೇಕು ಅಂತಂದರೆ, ಅಂದರೆ ಸೋಷಿಯಲ್ ನಾರ್ಮ್ಸಲ್ಲಿ ಈ ಥರ ಭ್ರಷ್ಟಾಚಾರ ಆಗಿರ್ಬೋದು, ಅಥವಾ ಏನಂತೀವಿ ಚೀಟಿಂಗ್ ಆಗಿರ್ಬೋದು, ಸ್ಕ್ಯಾಮ್ಸ್ ಆಗಿರ್ಬೋದು ನೋಡೋಷ್ಟು ನೋಡುತ್ತೆ. ಒಂದು ಸತಿ ಅಧರ್ಮ ಎಷ್ಟು ಬೆಳೆಯೋದಕ್ಕೆ ಬಿಟ್ಬಿಟ್ಟು ಧರ್ಮ ಒಂದು ಸತಿ ಬಂದಾಗ ಈ ಸಿನಿಮಾ ಒಂದು ಪ್ರೇರಣೆ ಅಂತ ಹೇಳ್ಬೋದು ನಾನು. ಇಲ್ಲಿ ಏನಾಗುತ್ತೆ, ಕೆಲವರು ಮಿಸ್ಟೇಕ್ ಮಾಡಬೇಕು ಅಂತ ನಡೀತಾ ಇರ್ತಾರೆ. ಇದು ಈ ರೂಟೆಡ್ ಆನ್ಸೆಸ್ಟ್ರಲ್ ತೋರಿಸೋದು ಏನಾಗುತ್ತೆ, ನಮಗೆ ರೆಸ್ಪೆಕ್ಟ್ ಬರುತ್ತೆ,